ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನಾನು ಚೈತ್ರಾ ರಾಜ್. ವೀಕ್ಷಕರೇ, ಇವತ್ತು ಬೆಳಗ್ಗೆಯಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಸನದ ಅರಸೀಕೆರೆಯಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನ ಮಾಡಿದೆ. ನಿರೀಕ್ಷೆಯಂತೆಯೇ ಹಾಲಿ ಶಾಸಕ ಶಿವಲಿಂಗೇಗೌಡ ಸಮಾವೇಶಕ್ಕೆ ಬರಲಿಲ್ಲ. ಆದರೂ ದಳಪತಿಗಳು ತೆರೆದ ವಾಹನದಲ್ಲಿ ಪಂಚರತ್ನ ಯಾತ್ರೆಯ ಬೃಹತ್ ಮೆರವಣಿಗೆ ನಡೆಸಿದರು. ಎಚ್ಡಿಕೆ ಎಡಬಲಕ್ಕೆ ನಿಂತು ಪ್ರಜ್ವಲ್ ಹಾಗೂ ಸೂರಜ್ ಸಾಥನ್ನ ಕೊಟ್ಟಿದ್ದಾರೆ. ಎಚ್ಡಿ ರೇವಣ್ಣ ಕೂಡ ಮೆರವಣಿಗೆಯಲ್ಲಿ ಭಾಗಿಯಾದರು. ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ ಸಂಸದ ಪ್ರಜ್ವಲ್ ರೇವಣ್ಣ ಘೋಷಣೆ ಕೂಗಿದ್ರು. ಜನರು ಕುಮಾರಸ್ವಾಮಿ ಅವರಿಗೆ ಬೃಹತ್ ಗಾತ್ರದ ತೆಂಗಿನ ಗರಿ ಹಾರವನ್ನ ಹಾಕಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ಇಲ್ಲಿ ಕುರುಬ ಸಮುದಾಯಕ್ಕೆ ಟಿಕೆಟ್ ಕೊಟ್ರೆ ಗೆಲ್ತಾರೆ ಅಂತ ಕೋಡಿ ಶ್ರೀಗಳು ಭವಿಷ್ಯ ನುಡಿದಿದ್ದಾರಂತೆ. ಅದನ್ನ ನಮ್ಮ ಶಾಸ್ತ್ರಿ ರೇವಣ್ಣ ನಂಗೆ ಈಗ ಹೇಳಿದ್ದಾರೆ. ಹಾಗೆ ನೋಡುವುದಾದ್ರೆ ಅಶೋಕ್ಗೆ ಲಕ್ ಹೊಡೆಯುವಂತೆ ಕಾಣುತ್ತದೆ ಅಂತ ಕುರುಬ ಸಮುದಾಯದ ಅಶೋಕ್ಗೆ ಜೆಡಿಎಸ್ ಟಿಕೆಟ್ ನೀಡುವುದಾಗಿ ಕುಮಾರಸ್ವಾಮಿ ಸುಳಿವು ಕೊಟ್ಟಿದ್ದಾರೆ. ಕೋಡಿಮಠ ಸ್ವಾಮಿಗಳನ್ನ ಶಾಸ್ತ್ರ ಹೇಳೋರಂತನ ಕುರುಬ ಸಮಾಜದಿಂದ ಅರ್ಜಿ ಹಾಕಿದ್ರೆ ಇಲ್ಲಿ ಸಲ ಗೆಲ್ತಾರೆ ಅಂತ ಶಾಸ್ತ್ರ ಹೇಳೋರಂತೆ. ಹಾಗಿದ್ರೆ ಅಶೋಕ್ ಏನೋ ಲಕ್ ಹೊಡಿತದೆ ಏನಾದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ, ಶಿವಲಿಂಗು ನಾವ್ಯಾರೂ ಜೈಲಲ್ಲೂ ಇಲ್ಲ, ಬೇಲ್ನಲ್ಲೂ ಇಲ್ಲ. ಇಲ್ಲಿ ಕುಳಿತವರ ಮೇಲೆ ಒಂದು ಕೇಸ್ ಕೂಡ ಇಲ್ಲ. ಕಾಂಗ್ರೆಸ್ ಬಿಜೆಪಿ ಅವರು ಬೇಲ್ನಲ್ಲಿ ಇದ್ದಾರೆ. ನಿನ್ನ ಬಗ್ಗೆ ಅನುಕಂಪ ಇದೆ ಅಂತ ಕಾಂಗ್ರೆಸ್ ಸೇರಲು ಹೋಗ್ತಾ ಇರುವಂತಹ ಶಿವಲಿಂಗೇಗೌಡರಿಗೆ ಟಾಂಗ್ ಕೊಟ್ಟಿದ್ದಾರೆ. ಪಕ್ಷದ ಅಧ್ಯಕ್ಷ ಆದ್ಮೇಲೆ ಶಿವಲಿಂಗೇಗೌಡರು ಫೋನ್ ಮಾಡಿದಾಗ ಹೇಳಿದ್ರು, ನೀವು ಬರ್ತೀನಿ ಅನ್ನೋದು ನನಗೆ ಗೊತ್ತಾಗಿರಲಿಲ್ಲ. ಏನಾಗಿದೆ ಅಂದೆ, ಜನತಾದಳದ ಮದುವೆ, ಕಾಂಗ್ರೆಸ್ ಜೊತೆಗೆ ಲವ್. ನಾನು ಇಷ್ಟೇ ಹೇಳ್ತೀನಿ ಶಿವಲಿಂಗಪ್ಪ ಅವರೇ, 92 ವರ್ಷದ ದೇವೇಗೌಡರು ನಿಮ್ಮ ಅಪ್ಪ ಇದ್ದಾಗಿದ್ದಾರೆ. ಈ ಕೊನೆ ವಯಸ್ಸಿನಲ್ಲಿ ಅವ್ರಿಗೆ ವಿಷ ಕೊಡ್ತಕ್ಕಂಥ ಕೆಲಸ ಮಾಡಿದೆಯಲ್ಲ, ಸಮಾಜಕ್ಕೆ ನೀವು ಮಾಡೋ ಉಪಕಾರನ. ಸೀಟ್ ಬೇಕು ಅಂದಾಗ ಗೌಡ, ಲವ್ ಬೇಕು ಅಂದಾಗ ಸಿದ್ದರಾಮಯ್ಯ. ಇನ್ನು ದಳಪತಿಗಳ ವಿರುದ್ಧ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಅರಸೀಕೆರೆ ಜೆಡಿಎಸ್ ಸಮಾವೇಶಕ್ಕೆ ನನ್ನನ್ನು ಯಾರು ಕರೆದಿಲ್ಲ, ಸಮಾವೇಶದಲ್ಲಿ ನಾನು ಭಾಗವಹಿಸ್ತಾ ಇಲ್ಲ ಅಂತ ಶಿವಲಿಂಗೇಗೌಡ ಹೇಳಿದ್ದಾರೆ. ಅವರು ಕರೆಯದೆ ನಾನು ಯಾಕೆ ಹೋಗ್ಲಿ, ನಿನ್ನೆ ರೇವಣ್ಣ ಫೋನ್ ಮಾಡಿದ್ರು, ಯಾವುದೇ ಕೆಟ್ಟ ನಿರ್ಧಾರ ಬೇಡ ಅಂದ್ರು. ನಾನು ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ನೀವು ನಿರ್ಧಾರ ತೆಗೆದುಕೊಂಡಿರೋದು ಅಂತ ಹೇಳಿದ್ದೇನೆ. ಅರಸೀಕೆರೆ ಕ್ಷೇತ್ರಕ್ಕೆ ಜೆಡಿಎಸ್ ಅಭ್ಯರ್ಥಿ ಘೋಷಣೆ ಮಾಡೋದು ಬಿಡೋದು ಅವರಿಗೆ ಬಿಟ್ಟ ವಿಚಾರ ಅಂತ ಶಿವಲಿಂಗೇಗೌಡರು ಹೇಳಿದರು. ತಯಾರಿ ನನಗೆ ಗೊತ್ತಿಲ್ಲ, ನನ್ನನ್ನು ಕರೆದಿಲ್ಲ, ಆ ಸಭೆಗೆ ನಮಗೆ ಆಹ್ವಾನ ಕೊಟ್ಟಿಲ್ಲ. ಅವರು ಅವ್ರದ್ದೇ ಆದಂಥ ಒಂದು ಗುಂಪನ್ನು ಬಿಟ್ಕೊಂಡು ಅವ್ರು ಮಾಡಿಸ್ತಾ ಇದ್ದಾರೆ, ನನ್ನನ್ನು ಕರೆದಿಲ್ಲ. ಈಗ ಸರಿ ಇಲ್ಲ ಅನ್ನೋದನ್ನು ಅವರೇ ತೀರ್ಮಾನ ಮಾಡ್ಕೊಳ್ಳಿ, ನಾನು ಅವ್ರ ವಿವೇಚನೆಗೆ ಬಿಡ್ತೀನಿ. ನನ್ನ ಹೊರಗೆ ಕಳಿಸ್ಬೇಕು ಪಕ್ಷದಿಂದ ಅನ್ನೋ ಸಿದ್ಧಾಂತ ಇರ್ಬೋದು. ಅದರಿಂದ ಅವರಿಗೆ ನಾನು ಗೌಪ್ಯವಾಗಿದ್ದರೆ ನಾನು ಗೌಪ್ಯವಾಗೇ ಇರ್ತೀನಿ. 12 ಗಂಟೆಲೂ ರೇವಣ್ಣರು ಫೋನ್ ಮಾಡಿದರು. ಸುಮ್ಮನೆ ಯಾಕೆ ಇಲ್ಲದ್ದು ಹೇಳಬೇಕು, ಫೋನ್ ಮಾಡಿದರು. ನೋಡಪ್ಪ, ಕೆಟ್ಟ ನಿರ್ಧಾರ ತಗೋಬೇಡ ಹಂಗೆ ಹಿಂಗೆ ಅಂತ ಅಂದರು. ನಾನೇನು ನಿರ್ಧಾರನೇ ತಗೊಂಡಲ್ವಲ್ಲ, ನೀವು ನಿರ್ಧಾರ ತಗೊಂಡವ್ರು ಒಂದೇ. ನಾನು ಸಮಾವೇಶಕ್ಕೆ ಬಲ್ಲಿ ಅಂತ ಕರಿಬೇಕಲ್ವನ್ರಿ. ಪಾಂಪ್ಲೆಟ್ಸಲ್ಲಿ ಹೆಸರು ಹಾಕ್ಸೋಕ್ಕಾಗುತ್ತೆ, ಇದಕ್ಕೆ ಹೆಸರಲ್ಲಿ ಹಾಕ್ಸೋಕ್ಕಾಗುತ್ತೆ, ನಾವು ಅವ್ರನ್ನ ಮನವೊಲಿಸ್ತೀವಿ ಅಂತ ಹೇಳೋಕ್ಕಾಗುತ್ತೆ. ಬಂದು ಮಾತಾಡ್ಬೇಕಲ್ವಾ, ಏನು ಎಂತು ಕೂತ್ಕೊಂಡು ಚರ್ಚೆ ಮಾಡ್ಬೇಕು. ಇನ್ನು ರಾಯಚೂರಿನಲ್ಲಿ ಮಾತನಾಡಿರೋ ಮಾಜಿ ಸಿಎಂ ಸಿದ್ದರಾಮಯ್ಯ, ಜೆಡಿಎಸ್ ಶಾಸಕ ಶಿವಲಿಂಗೇಗೌಡರು 100ಕ್ಕೆ 100ರಷ್ಟು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಿದರು. ಶಿವಲಿಂಗೇಗೌಡ 100% ಬರ್ತಾರೆ 100% ಬರ್ತಾರೆ. ಅನುಮಾನನ ಅಸೆಂಬ್ಲಿ ಆದ್ಮೇಲೆ ಯಾವನಾರು ಸೇರ್ತಾರೆ. ಶಿವಲಿಂಗೇಗೌಡ 100% ಬರ್ತಾರೆ 100% ಬರ್ತಾರೆ. ಅನುಮಾನನ ತಮ್ಮ ವಿರುದ್ಧ ಮಾಜಿ ಸಚಿವ ಎಚ್ಡಿ ರೇವಣ್ಣ ಮಾತ್ರವಲ್ಲ, ಸ್ವತಃ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು, ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರೇ ಸ್ಪರ್ಧಿಸಿದ್ರು. ಹೆದರಲ್ಲ ಎಂದಿದ್ದ ಕೆಆರ್ಪೇಟೆ ಶಾಸಕ ಕೆಸಿ ನಾರಾಯಣಗೌಡ ಅವರಿಗೆ ಎಚ್ಡಿ ಕುಮಾರಸ್ವಾಮಿ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ಅವನ್ಯಾರೋ ಕೆಆರ್ಪೇಟೆಯಲ್ಲಿ ರೇವಣ್ಣ ಅಲ್ಲದಿದ್ರೆ ಅವರಪ್ಪ ಬರಲಿ ಅಂತ ಹೇಳಿದ್ನಂತೆ. ಅವನನ್ನ ಸೋಲಿಸಕ್ಕೆ ಕುಮಾರಸ್ವಾಮಿ ದೇವೇಗೌಡರು ಬೇಡ, ಜೆಡಿಎಸ್ ಅಭ್ಯರ್ಥಿಯೇ ಸಾಕು. 25ರಿಂದ 30 ಸಾವಿರ ಮತಗಳಿಂದ ಗೆದ್ದು ಬರ್ತಾರೆ. ಹಣದ ಮದದಿಂದ ಹೀಗೆ ಮಾತನಾಡ್ತಿದ್ದಾನೆ ಅಂತ ಹೇಳಿದ್ದಾರೆ. ನೋಡಿದೆ ಆ ಮಹಾನುಭಾವ ಹೇಳ್ತಾನೆ, ಪತ್ರಿಕೆಯಲ್ಲಿ ಯಾರೋ ನೀವೇನೋ ರೇವಣ್ಣ ಅವ್ರು ನಿಂತಾರೆ KR ಪೇಟೆಯಲ್ಲಿ ಅಂತ ಬರೆದಿದ್ದೆ. ಅದಕ್ಕೆ ಹೇಳ್ತಾನೆ ಅವನು,
ರೇವಣ್ಣನೋ ಅವ್ರ ಅಪ್ಪ ಬಂದು ನಿಂತ್ಕೊಳ್ಳಿ ಅಂತ, ದೇವೇಗೌಡರೇ ನಿಂತ್ಕೊಳ್ಳಿ, ಕುಮಾರಸ್ವಾಮಿ ನಿಂತ್ಕೊಳ್ಳಿ ಅಂತೇಳಿ. ದೇವೇಗೌಡರು ರೇವಣ್ಣ ಕುಮಾರಸ್ವಾಮಿ ಹೋಗ್ಬೇಕಾಗಿಲ್ಲ, ಅಲ್ಲಿಗೆ ನಿಲ್ಸಿದೀವಲ್ಲ, ಅವ್ರ ಮುಖಾಂತರ 25-30 ಸಾವಿರದಲ್ಲಿ ಬರೀ ಜನ ಓಟ್ ಹಾಕ್ತಾರೆ. ಯಾವ ಉದ್ದೇಶನ ಇಲ್ಲಿಂದ ಬೆಳೆದಂಥವ್ರು ದೇವೇಗೌಡರನ್ನ ಇವತ್ತು ಪ್ರಶ್ನೆ ಮಾಡ್ತಕ್ಕಂಥ ಮಟ್ಟಿಗೆ ಬಂದಿದ್ದಾರೆ. ದುಡ್ಡಿನ ಮಗ, ದುಡ್ಡು ಮಾಡಿದ್ದಾರೆ, ಲೂಟಿ ಹೊಡೆದು. ಆ ದುಡ್ಡಿನ ಮಗದಲ್ಲಿ ಈಗ ಆ ಹಿಂದೆ ಯಾವ ರೀತಿ ಬಂದು ಯಾರಿಂದ ಬಂದು. ಕೋಲಾರದ ಜೆಡಿಎಸ್ ಸಮಾವೇಶದಲ್ಲಿ ಭರ್ಜರಿ ಬಿರಿಯಾನಿ ವ್ಯವಸ್ಥೆ ಮಾಡಲಾಗಿತ್ತು. ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಜನರಿಗೆ ಚಿಕನ್ ಬಿರಿಯಾನಿ ಊಟ ಮಾಡಿಸಲಾಗಿತ್ತು. ಜನರು ಬಿರಿಯಾನಿ ತಿನ್ನಲು ಮುಗಿಬಿದ್ರು. 2,000 ಕೆಜಿ ಚಿಕನ್ ಬಳಸಿ 6,000 ಜನರಿಗೆ ಚಿಕನ್ ಬಿರಿಯಾನಿ ವ್ಯವಸ್ಥೆ ಮಾಡಲಾಗಿತ್ತು. ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಈ ಬಾರಿ ಟಿಕೆಟ್ ಸಿಗಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ. ಯಾಕಂದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಡಿರುವಂತಹ ಮಾತುಗಳೇ ಚರ್ಚೆಗೆ ಎಡೆಮಾಡಿಕೊಟ್ಟಿದೆ. ಜಗದೀಶ್ ಶೆಟ್ಟರ್ ಎಲ್ಲಾ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ, ರಾಜ್ಯಪಾಲರಾಗೋದೊಂದೇ ಬಾಕಿ ಇದೆ ಅಂತ ಹೇಳಿದ್ರು. ಸದ್ಯ ಜೋಶಿ ಮಾತಿಗೆ ಖುದ್ದು ಶೆಟ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ರಾಜ್ಯಪಾಲ ಹುದ್ದೆಯನ್ನ ಒಪ್ಪುವುದಿಲ್ಲ, ನಾನೇ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಅಭ್ಯರ್ಥಿ ಅಂತ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ. ಸಹಜವಾಗಿ ಮಾತಾಡುವಂಥದ್ದು ಇವಾಗ ಜಗದೀಶ್ ಶೆಟ್ಟರ್ಗೆ ಪಕ್ಷದೊಳಗೆ ಎಲ್ಲ ರೀತಿಯ ಅವಕಾಶಗಳು ಸಿಕ್ಕಿದಾವೆ ಅನ್ನುವಂಥ ಮಾತನ್ನು ಅವರು ಅದು ರೆಫರ್ ಆಗಿ ಹೇಳಿದರು. ಇಲ್ಲ, ಅದಕ್ಕೆ ವಿಶೇಷ ಅರ್ಥ ಕಲ್ಪನೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇಲ್ಲ, ಅಂಥವೇನೂ ಇಲ್ಲ. ಅದಕ್ಕೆ ಅಪಾರ್ಥ ಕಲ್ಪನೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ನಾನು ಹಿಂದಿನ ಹಲವಾರು ಬಾರಿ ಹೇಳಿದ್ದೀನಿ, ರಾಜ್ಯಪಾಲರ ಆಗುವಂಥ ಇಚ್ಛೆ ನನಗಿಲ್ಲ. ಆಗುವ ಅವಕಾಶ ಬಂದರೂ ನಾನು ಅದಕ್ಕೆ ಪ್ರಿಫರ್ ಮಾಡೋದಿಲ್ಲ. ನಾನು ಸಾರ್ವಜನಿಕ ರಂಗದಲ್ಲಿದ್ದಾಗ, ಹಿಂದೆ ನಾನು ಸ್ಪೀಕರ್ ಸ್ಥಾನ ಬಂದಾಗ ನಾನು ಒಲ್ಲೆ ಅಂತ ಹೇಳಿದೆ ಸ್ಪಷ್ಟವಾಗಿ ನಮ್ಮ ಪಾರ್ಟಿ ಹೈಕಮಾಂಡ್ದವರಿಗೆ, ದಯವಿಟ್ಟು ಇದನ್ನು ಮಾಡಬೇಡ್ರಿ. ನಾನು ಒಂದು ರಾಜಕಾರಣ ಮಾಡ್ಕೊಂಡು ಸಾರ್ವಜನಿಕ ರಂಗದಲ್ಲಿ ಇದ್ದಂದು, ವಕೀಲಿಕೆ ಮಾಡುವಾಗ ಸಾರ್ವಜನಿಕ ರಂಗದಲ್ಲಿದ್ದೆ, ಮತ್ತು MLA ಇದ್ದಾಗೂ, ಮಂತ್ರಿ ಇದ್ದಾಗ, ಮುಖ್ಯಮಂತ್ರಿ ಇದ್ದಾಗೂ ಸಾರ್ವಜನಿಕ ರಂಗದಲ್ಲೇ ಇದ್ದೇನೆ. ಜನರ ಜೊತೆ ಸಮ್ಮಿಳಿತವಾಗಿ ಕೆಲಸ ಮಾಡುವಂಥ ವ್ಯಕ್ತಿ ನಾನು. ಹೀಗೆ ಎಲ್ಲೋ ಒಂದು ಕಡೆ ಈ ಸ್ಪೀಕರ್ ಸ್ಥಾನ ಅಲೂಫಾಗಿರಬೇಕು, ರಾಜ್ಯಪಾಲ ಸ್ಥಾನ ಅಲೂಫಾಗಿರಬೇಕು, ಅದು ನನಗೆ ಲೈಕ್ ಆಗೋದಿಲ್ಲ. ಬಿಜೆಪಿ ನಾಯಕರ ವಿರುದ್ಧ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಗೌಡ್ಸೆ, ಸಾವರ್ಕರ್ ಪೂಜೆ ಮಾಡೋರು ನಮಗೇನ್ ಪಾಠ ಹೇಳ್ತಾರೆ, ಮಹಾತ್ಮ ಗಾಂಧಿ ಕೊಂದವರನ್ನ ಪೂಜಿಸೋರನ್ನ ಏನ್ ಮಾಡಬೇಕು ಅಂತ ಸಿದ್ದು ಕುಡುಗಿದ್ರು. ಅಲ್ಲದೆ ಬಿಜೆಪಿಗೆ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ, ಬಿಜೆಪಿ ಸಂವಿಧಾನಕ್ಕೆ ವಿರುದ್ಧವಾದ ಪಕ್ಷ ಅಂತ ಟೀಕಿಸಿದ್ರು. ಗೋಡ್ಸೆ ಪೂಜೆ ಮಾಡೋರು ನಮ್ಗೇನ್ ಪಾಠ ಹೇಳ್ಕೊಡ್ತಾರಪ್ಪ, ಸಾವರ್ಕರ್ ಪೂಜೆ ಮಾಡೋರು ನಮ್ಗೇನು ಹೇಳ್ಕೊಡ್ತಾರೆ? ಗಾಂಧಿ, ಮಹಾತ್ಮ ಗಾಂಧಿ ಕೊಂದು ಹಾಕಿದವ್ರನ್ನ ಪೂಜಿಸೋರ್ನ ಏನು ಮಾಡಬೇಕು? ಸಾವರ್ಕರು ಬ್ರಿಟಿಷ್ನವ್ರ ಸರ್ಕಾರದಲ್ಲಿ ಪೆನ್ಷನ್ ತಗದಿದ್ದವ್ರ ಹತ್ರ ಪೂಜಿಸ್ತಾರೆ, ಅವ್ರ ಬಗ್ಗೆ ನಾವು ಮಾತಾಡೋಕ್ಕಾಗತ್ತಾ? ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಯಾವತ್ತು ಗೌರವ ಕೊಟ್ಟಿದ್ದಾರೆ ಅವರು? ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಮಾಡಿದವ್ರು ನಾನು, ಗೊತ್ತಾಯ್ತಾ? ಸಂಗೊಳ್ಳಿ ರಾಯಣ್ಣನ ಇವತ್ತು ಪ್ರಾಧಿಕಾರ ಮಾಡಿ ಅದರ ಅಭಿವೃದ್ಧಿ ಪಡಿಸ್ತಾ ಇರ್ತಕ್ಕಂಥ 262 ಕೋಟಿ ಕೊಟ್ಟವ್ನು ನಾನು. ಹೊಸ ಪಕ್ಷದಿಂದ ಹೊಸ ಅಲೆ ಸೃಷ್ಟಿಗೆ ಜನಾರ್ದನ ರೆಡ್ಡಿ ಹಾಗೂ ಪತ್ನಿ ಮೆಗಾ ಪ್ಲಾನ್ ಮಾಡಿದ್ದಾರೆ. ಈ ಕುರಿತು ನ್ಯೂಸ್ 18 ಜೊತೆ ರೆಡ್ಡಿ ಪತ್ನಿ ಅರುಣಾ ಲಕ್ಷ್ಮಿ ಮಾತನಾಡಿದ್ದಾರೆ. ಮಹಿಳೆಯರ ಸಮಾನತೆ ಮೀಸಲಾತಿಗಾಗಿ ನಾವು ಹೋರಾಡ್ತೇವೆ, ಅಭಿವೃದ್ಧಿ ವಿಚಾರ ಮುಂದಿಟ್ಟು ಚುನಾವಣೆ ಎದುರಿಸ್ತೇವೆ ಅಂತ ಹೇಳಿದ್ದಾರೆ. ಅಲ್ಲದೆ ಬಳ್ಳಾರಿ ಸೇರಿ ಇಡೀ ನಾಡಿನ ಅಭಿವೃದ್ಧಿಯೇ ನಮ್ಮ ಗುರಿ, ಭಾವನ ವಿರುದ್ಧ ಗೆದ್ದೇ ಗೆಲ್ತೇನೆ ಅಂತ ಅರುಣಾ ಲಕ್ಷ್ಮಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸ್ವಾಗತ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಅಮ್ಮ. ಇದೆಲ್ಲದನ್ನು ನೋಡಿದರೆ ಒಂದು ಹಬ್ಬದ ವಾತಾವರಣ ಇದೆ. ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಎದುರಾಳಿ ಪಕ್ಷ ಯಾವುದು, ಎದುರಾಳಿಗಳು ಯಾರು ಅಂತ ನಮ್ಮ ಗುರಿ ಇಲ್ಲ. ನಮ್ಮ ಗುರಿ ಒಂದೇ, ನಾವು ನಾಡಿನ ಅಭಿವೃದ್ಧಿಗಾಗಿ, ನಮ್ಮ ಬಳ್ಳಾರಿಯ ನಗರ ಅಭಿವೃದ್ಧಿಗಾಗಿ ಅಷ್ಟು ಮಾತ್ರ ನಾವು ಯೋಚನೆ ಮಾಡ್ತಾ ಇದ್ದೀವಿ. ತಾವು ನಿಲ್ಲಬೇಕು ಅಂತ ನಾನೇನು ಜನಾರ್ದನ್ ರೆಡ್ಡಿ ಅವರು ಕೇಳಿದ್ದಾಗ ನನಗೆ ಭಯ ಅನಿಸ್ತು, ಗಾಬರಿ ಆಯಿತು. ಆದರೆ ಇವಾಗ ಜನಗಳ ಮಧ್ಯೆ ಬರ್ತಾ ಇದ್ದೀನಲ್ಲ, ನನಗೇನು ಅಷ್ಟು ತೊಂದರೆ ಅನ್ನಿಸ್ತಾ ಇಲ್ಲ, ನಾನು ಒಬ್ಬಂಟಿ ಅಂತ ಅನ್ನಿಸ್ತಾ ಇಲ್ಲ. ನಾನು 30 ವರ್ಷಗಳಿಂದ ಹೊರಗಡೆ ಅಷ್ಟು ಬಂದಿಲ್ಲ. ನಾನು ಜನಗಳ ಹತ್ರ ಹೋದರೆ ಅವರು ಏನು ಕಷ್ಟಗಳಿದ್ದಾವೋ, ಅವ್ರಿಗೇನು ದುಃಖಗಳಿದ್ದಾವೋ ಅವೆಲ್ಲ ನಾನು ಬಗೆಹರಿಸಲಿಕ್ಕೆ ಆಗುತ್ತೆ ಅಂತ. ಶಿವಮೊಗ್ಗ ಜಿಲ್ಲೆಯಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ವಿಮಾನ ನಿಲ್ದಾಣಕ್ಕೆ ಯಾರ ಹೆಸರು ಇಡಬೇಕು ಅನ್ನೋ ಗೊಂದಲಕ್ಕೆ ತೆರೆ ಬಿದ್ದಿದೆ. ಮಾಜಿ ಸಿಎಂ BS ಯಡಿಯೂರಪ್ಪ ತುರ್ತು ಸುದ್ದಿಗೋಷ್ಠಿ ನಡೆಸಿ ಶಿವಮೊಗ್ಗ ಏರ್ಪೋರ್ಟ್ಗೆ ಕುವೆಂಪು ಹೆಸರು ಘೋಷಿಸಿದ್ರು. ಏರ್ಪೋರ್ಟ್ಗೆ ಯಡಿಯೂರಪ್ಪ ಹೆಸರನ್ನೇ ಇಡಬೇಕು ಎಂದು ಹಲವು ದಿನಗಳಿಂದ ಚರ್ಚೆಯಾಗ್ತಿತ್ತು. ನನ್ನ ಹೆಸರು ಬೇಡವೇ ಬೇಡ ಅಂತ BSY ಹೇಳಿದ್ರು.
ಇದೇ 27ಕ್ಕೆ ಏರ್ಪೋರ್ಟ್ ಉದ್ಘಾಟನೆ ಆಗಲಿದೆ. ಅವತ್ತೇ ಮಾಜಿ ಸಿಎಂ ಯಡಿಯೂರಪ್ಪನವರ ಬರ್ತ್ಡೇ ಸಹ ಇದೆ. ಪ್ರಧಾನಿ ಮೋದಿ ಕೂಡ ಆಗಮಿಸ್ತಾ ಇದ್ದಾರೆ. ನರೇಂದ್ರ ಮೋದಿಜಿಯವರು 27ನೇ ತಾರೀಕು ಶಿವಮೊಗ್ಗ ವಿಮಾನ ನಿಲ್ದಾಣ ಏರ್ಪೋರ್ಟ್ ಉದ್ಘಾಟನೆಗೆ ಬರುವಂಥದ್ದು ನಿಶ್ಚಿತ ಆಗಿದೆ, ಬರೋಕ್ಕೆ ಒಪ್ಕೊಂಡಿದ್ದಾರೆ. ಆ ದಿವಸ 20ನೇ ಶತಮಾನ ಕಂಡಂಥ ಈ ದೇಶದ ಅತಿ ಶ್ರೇಷ್ಠ ಕವಿ ಸಂತ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲನೇ ಕನ್ನಡಿಗ, ರಾಷ್ಟ್ರಕವಿ ಎಂಬ ಬಿರುದು ಪಡೆದು ನಮ್ಮ ರಾಜ್ಯದ ಗೀತೆ ಜಯಭಾರತ ಜನನಿಯ ತನುಜಾತೆಯನ್ನು ಅರ್ಪಿಸಿದ ಮಹಾನ್ ರಾಷ್ಟ್ರಭಕ್ತ. ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಶ್ರೀಯುತ ಕುವೆಂಪು ಅವರ ಹೆಸರನ್ನು ಇಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ನಾಳೆ ನಾಡಿದ್ದು ಅಧಿವೇಶನದಲ್ಲಿ ಈ ಬಗ್ಗೆ ಒಂದು ತೀರ್ಮಾನವನ್ನು ಸರ್ವಾನುಮತದಿಂದ ಕೈಗೊಂಡು ಕೇಂದ್ರಕ್ಕೆ ಕಳಿಸೋರಿದ್ದೇವೆ. ನರೇಂದ್ರ ಮೋದಿ ಬೆಳಗಾವಿಯಲ್ಲಿ ಚುನಾವಣೆ ಹೊಸ್ತಿಲಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕನ್ನಡಿಗರ ಆಕ್ರೋಶಕ್ಕೆ ಭುಗಿಲೆದ್ದಿದೆ. ಎಂಇಎಸ್ ಮುಖಂಡ ದೀಪಕ್ ದಳವಿ ಮುಖಕ್ಕೆ ಮಸಿ ಬೆಳೆದ ಕೇಸ್ಗೆ ಸಂಬಂಧಿಸಿದಂತೆ ಸಂಪತ್ ಕುಮಾರ್, ಅನಿಲ್ ದಡ್ಡಿಮನಿ ಎಂಬ ಕನ್ನಡ ಹೋರಾಟಗಾರರ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಲಾಗಿದೆ. ಈ ನಡುವೆ ಮದುವೆ ಹೊತ್ತಲ್ಲೇ ರೌಡಿ ಶೀಟ್ ಓಪನ್ ಮಾಡಿರೋದಕ್ಕೆ ಸಂಘಟನೆ ಕಾರ್ಯಕರ್ತರು ಪೊಲೀಸರ ವಿರುದ್ಧ ಕಿಡಿಕಾರಿದ್ದಾರೆ. ಕನ್ನಡ ಪರ ಹೋರಾಟಗಾರರ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಿದ್ದಕ್ಕೆ ಎಚ್ಡಿಕೆ ಬೆಳಗಾವಿ ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಮಾಹಿತಿಯನ್ನ ಪಡೆದಿದ್ದಾರೆ. ರೌಡಿ ಶೀಟ್ ಕ್ಲೋಸ್ ಮಾಡುವಂತೆ ಮಾತುಕತೆ ನಡೆಸಿದ್ದಾರೆ. ಸಂಪತ್ ಕುಮಾರ್ ಅಂತ ಹೇಳಿ ಇವರೆಲ್ಲ ಕನ್ನಡ ಆಕ್ಟಿವಿಸ್ಟ್ಗಳಿರ್ಬೇಕು. ಅದು ಹಿಂದೆ ಯಾವುದೋ ಅದೆಲ್ಲ ರೌಡಿ ಶೀಟ್ ಹಾಕೊಂಡಿದ್ರಂತೆ. ಈಗ ಅದೇನು ಎಲೆಕ್ಷನ್ ತಿಲಕ್ವಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನೋ ಒಂದು ಕೊಟ್ಟಿರ್ಬೇಕು, ಬಂದು ಇದು ಮಾಡಬೇಕು ಅಂತ. ಬೆಳಗಾವಿಯಲ್ಲಿ ಎಲ್ಲ ಸಂಘಟನೆಯವರು, ಯಾಕಂದ್ರೆ ಇವತ್ತು ಒಬ್ಬ ಸಂಘಟನೆಯ ಪ್ರಮುಖರಿಗೆ ಈ ರೀತಿ ಆದ್ರೆ ನಾಳೆ ಎಲ್ಲರ ಮೇಲೆ ಈ ರೀತಿ ಯಾಕೆ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ನಾವೆಲ್ಲರೂ ಕೂಡ ಸೇರ್ಕೊಂಡು ಬರುವಂತ ಸೋಮವಾರ ದಿವಸ ನಾವೆಲ್ಲರೂ ಮಾನ್ಯ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ಅವ್ರ ಮೇಲೆ ಒತ್ತಾಯ ಮತ್ತು ಮನವಿಯನ್ನ ಮಾಡಿಕೊಂಡು ಅವ್ರನ್ನ ರೌಡಿ ಪಟ್ಟಿಯಿಂದ ಕೈ ಬಿಡುವಂತ ಕೆಲಸ ಮಾಡಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಹೋರಾಟ, ಉಗ್ರ ರೀತಿಯಾದ ಹೋರಾಟವನ್ನ ರಾಜ್ಯ ಸರ್ಕಾರ ಎದುರಿಸಬೇಕಾಗತ್ತೆ ಅನ್ನುವಂಥದ್ದು ಆ ರೀತಿ ಎಲ್ಲ ಕೂಡ ಚರ್ಚೆ ಮಾಡಿದ್ವಿ. ಸರ್ಕಾರ ಇದಾದ್ರೂ ತಕ್ಷಣವೇ ಜಾಗೃತಿಯಾಗಿ ಇದನ್ನ ಕೈ ಬಿಡುವಂತ ಕೆಲಸ ಆಗಬೇಕು. ಎಚ್.ಡಿ. ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ಶಂಕಿತ ಉಗ್ರ ಆರಿಫ್ನನ್ನ ಎನ್ಐಎ ಟೀಮ್ ಬಂಧಿಸಿದೆ. ಆರಿಫ್ನನ್ನ ಬಂಧಿಸಿದ್ದೇ ರೋಚಕ. ಶಂಕಿತ ಉಗ್ರ ಆರಿಫ್ ಮೇಲೆ ಐಬಿ ಟೀಮ್ 2 ವರ್ಷದಿಂದ ನಿಗಾ ವಹಿಸಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಆರಿಫ್ ಹೆಚ್ಚು ಸಕ್ರಿಯನಾಗಿದ್ದ. ಅಫ್ಘಾನಿಸ್ತಾನದ ಮೇಲೆ ತಾಲಿಬಾನ್ ದಾಳಿಯ ವಿಡಿಯೋವನ್ನ ಆರಿಫ್ ಶೇರ್ ಮಾಡಿದ್ದ. ಧರ್ಮದ ಪರವಾಗಿ ಪೋಸ್ಟ್ ಹಾಕುವವರ ಹೆಸರು ಲಿಸ್ಟ್ ಮಾಡ್ತಾ ಇದ್ದ. ಲಿಸ್ಟ್ ಮಾಡಿ ಅವರನ್ನ 3-4 ತಿಂಗಳ ಕಾಲ ಅಬ್ಸರ್ವ್ ಮಾಡ್ತಾ ಇದ್ದಂತೆ. ಬಳಿಕ ತಾನೇ ಪ್ರಚೋದನೆ ಕೊಟ್ಟು ತನ್ನತ್ತ ಸೆಳಿತಾ ಇದ್ದಂತೆ. ಅಲ್ಲದೆ ಉಗ್ರರಾದ ಅಖ್ತರ್ ಹುಸೇನ್ ಮತ್ತು ಜುಬಾ ಜೊತೆ ಆರಿಫ್ಗೆ ನಂಟು ಇತ್ತಂತೆ. ಈ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿ ಆರಿಫ್ನನ್ನ ಬಂಧಿಸಲಾಗಿದೆ. ಇನ್ನು ಆರಿಫ್ ಫ್ಯಾಮಿಲಿ ಉತ್ತರ ಪ್ರದೇಶದಲ್ಲಿ ನೆಲೆಸಿದೆ. ಆರಿಫ್ ತಂದೆ ಡಾಕ್ಟರ್, ಅಣ್ಣ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದಾರೆ. ಇನ್ನು ಧರ್ಮದ ಹುಚ್ಚುತನದಿಂದ ಆರಿಫ್ ಉಗ್ರ ಸಂಘಟನೆಯತ್ತ ಆಸಕ್ತಿಯನ್ನ ಬಳಸಿಕೊಂಡಿದ್ದಾನಂತೆ. ಸದ್ಯ ಎನ್ಐಎ ಟೀಮ್ ಆರಿಫ್ನಿಂದ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಬೆಂಗಳೂರಿನ ಬಳ್ಳಾರಿ ಮುಖ್ಯ ರಸ್ತೆಯಲ್ಲಿ 3 ಕಾರುಗಳಿಗೆ ಬೆಂಕಿ ತಗುಲಿದೆ. 2 ಕಾರುಗಳು ಸಂಪೂರ್ಣವಾಗಿ ಭಸ್ಮವಾಗಿದ್ದು, 1 ಕಾರು ಭಾಗಶಃ ಸುಟ್ಟು ಹೋಗಿದೆ. ಪ್ಯಾಲೇಸ್ ಗ್ರೌಂಡ್ನ 4 ಹಾಗೂ 5ನೇ ಗೇಟಿನ ಮುಂಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಫ್ಲವರ್ ಡೆಕೋರೇಷನ್ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಿದೆ. ಫ್ಲವರ್ ಡೆಕೋರೇಷನ್ ಅಂಗಡಿಯಲ್ಲಿ ಕಾಣಿಸಿಕೊಂಡ ಬೆಂಕಿ ಬಳಿಕ ಪಕ್ಕದ ಮನೆಯ ಗ್ಯಾಸ್ಗೆ ತಗುಲಿದೆ. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದಿದ್ದಕ್ಕೆ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಬಸಾಪುರ ಬಳಿ ಆಕಸ್ಮಿಕ ಬೆಂಕಿ ಅನಾಹುತ ಸಂಭವಿಸಿದೆ. ದುರಂತದಲ್ಲಿ 4 ಎಕರೆಯಲ್ಲಿ ತೋಟಗಾರಿಕೆ ಬೆಳೆ ನಾಶವಾಗಿದೆ. ಇಳ್ಕಲ್ ಮೂಲದ ಚನ್ನಬಸಪ್ಪ ಲೆಕ್ಕಿಹಾಳ ಮನೋಹರ್ ಕರವ ಎಂಬುವವರಿಗೆ ಸೇರಿದಂತಹ ತೋಟವಾಗಿದ್ದು, 4 ಎಕರೆಯಲ್ಲಿ ಜಮೀನಿನಲ್ಲಿ ಬೆಳೆಯಲಾಗಿದ್ದಂಥ ಹೆಬ್ಬೇವು, ಮಹಾಗನಿ, ಸಪೋಟ, ಮಿಡಿಮಾವು ನಾಶವಾಗಿದೆ. ಸುಮಾರು 20 ಲಕ್ಷ ರೂಪಾಯಿ ಮೌಲ್ಯದ ಬೆಳೆ ನಾಶವಾಗಿದ್ದು, ಅಗ್ನಿಶಾಮಕ ದಳ ದೌಡಾಯಿಸಿ ಬೆಂಕಿಯನ್ನು ನಂದಿಸಲು ಹರಸಾಹಸ ಪಟ್ಟಿದೆ. ಯಾದಗಿರಿಯಲ್ಲಿ ಸಾಗುವಳಿ ವಿಚಾರಕ್ಕೆ 2 ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ಜಿನಕೇರ ಗ್ರಾಮದಲ್ಲಿ ಸಾಗುವಳಿ ಮಾಡುವ ಹಾಗೂ ವಿರೋಧಿಸುವವರ ನಡುವೆ ಹೊಡೆದಾಟ ನಡೆದಿದೆ. ಸರ್ವೆ ನಂಬರ್ 436 11 ಎಕರೆ ಜಮೀನು ವಿವಾದದಲ್ಲಿತ್ತು. ಭೀಮರಾಯ, ಪಾರ್ವತಿ, ಹನುಮಂತ ಅನ್ನುವವರು ಕೋರ್ಟ್ ಮೆಟ್ಟಿಲೇರಿದ್ರು.
ಯಾದಗಿರಿ ಕೋರ್ಟ್ ಭೀಮರಾಯಪುರ ತೀರ್ಪನ್ನ ಕೊಟ್ಟಿತ್ತು. ಇವತ್ತು ಪೊಲೀಸರ ಗಮನಕ್ಕೆ ತಂದು ಸಾಗುವಳಿ ಮಾಡಲು ಮುಂದಾದಾಗ ಪಾರ್ವತಿ, ಹನುಮಂತ ಸೇರಿ ಹಲವರು ಗಲಾಟೆ ಮಾಡಿದ್ದಾರೆ. ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮದ ವೇಳೆ ವಿದ್ಯಾರ್ಥಿನಿಯೋರ್ವನ ಮೇಲೆ ಪಂಜುರ್ಲಿ ದೈವ ಆವಾಹನೆಯಾಗಿದೆ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಹೊಂಬೇಗೌಡ ಪಿಯು ಕಾಲೇಜ್ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ವಿಶಾಲ್ ಎಂಬ ವಿದ್ಯಾರ್ಥಿ ಕಾಂತಾರ ಸಿನಿಮಾ ಹಾಡಿಗೆ ನೃತ್ಯ ಮಾಡುತ್ತಿದ್ದಾಗ ದೈವ ಆವಾಹನೆಯಾಗಿದೆಯಂತೆ. ವಿಶಾಲ್ ವೇದಿಕೆಯಿಂದ ಕೆಳಗೆ ಬಂದು ನರ್ತಿಸ್ತಾ ಇದ್ದಂತೆ ದೈವ ಆವಾಹನೆಯಾಗಿದೆ. ಬಳಿಕ ಸಹಪಾಠಿಗಳು ಹಾಗೂ ಶಿಕ್ಷಕರು ವಿದ್ಯಾರ್ಥಿಯನ್ನ ಸಮಾಧಾನ ಪಡಿಸಿದ್ದಾರೆ. ಭಾರತದ ಸ್ಪೈಡರ್ ಮ್ಯಾನ್ ಎಂದೇ ಹೆಸರುಗಳಿಸಿರುವಂತಹ ಚಿತ್ರದುರ್ಗದ ಜ್ಯೋತಿರಾಜು ಮತ್ತೊಂದು ಸಾಧನೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗಡಾಯಿಕಲ್ಲು ಬೆಟ್ಟವನ್ನ ಏರಿದ್ದಾರೆ. ಸಮುದ್ರ ಮಟ್ಟದಿಂದ 1700 ಅಡಿ ಎತ್ತರದಲ್ಲಿರುವ ಗಡಾಯಿಕಲ್ಲು ಬೆಟ್ಟವನ್ನ ರೋಪ್ ಕಟ್ಟಿಕೊಂಡು ಹತ್ತಿ ಮೊದಲ ವ್ಯಕ್ತಿ ಎಂಬ ಖ್ಯಾತಿಗೆ ಕೂಡ ಜ್ಯೋತಿರಾಜು ಪಾತ್ರರಾಗಿದ್ದಾರೆ. ಮುಂದಿನ ವಾರ ಮಂಗಳೂರಿನ ಅತಿ ಎತ್ತರದ ಕಟ್ಟಡ ಏರಲು ಜ್ಯೋತಿರಾಜು ಪ್ಲಾನ್ ಮಾಡಿಕೊಂಡಿದ್ದಾರೆ. ಕೋಮದಲ್ಲಿದ್ದು ಬಾಡಿ ಎಲ್ಲ ಸ್ವಲ್ಪ ದಪ್ಪ ಆಯ್ತು. ಇವಾಗ ರಿಕವರಿ ಆಗಿನಿ. ಮೊನ್ನೆ ನಿಸರ್ಗ ಮನೆಗೆ ಇಲ್ಲಿ ಹೋಗಿ ರೆಡಿ ಮಾಡಿ ರೆಡಿಯಾಗಿ ಬಂದಿದ್ದೀನಿ. ಮತ್ತು ಇದನ್ನು ನಿನ್ನೆ ಎಲ್ಲ ರೋಪ್ ಹಾಕ್ಕೊಂಡು ಹತ್ತಿ ಇಳಿದೀನಿ. ಇದನ್ನು ಹತ್ತ ಉದ್ದೇಶನೇ ಜನಗಳಿಗೆ ಗೊತ್ತಾಗಲಿ, ನಾನೊಂದು ಫೌಂಡೇಶನ್ ಮಾಡಲಿಕ್ಕೆ ಕೋತಿರೋದು ಕಷ್ಟಪಡ್ತಾನೆ. ನನ್ನ ಕೈಲಿ ಆಯ್ದಂಥದ್ದು ಕಾನೂನು ಪ್ರಕಾರ ಪರ್ಮಿಷನ್ ತೊಗೊಂಡು ಸೇಫ್ಟಿ ಹಾಕ್ಕೊಂಡು ಡೆಮೋ ಥರ ತೋರಿಸಿ ಜನಗಳು ಯಾರು ಹೆಲ್ಪ್ ಮಾಡೋದನ್ನು ಮಾಡಲಿ ಅಂತೇಳಿ ಅದನ್ನು ಕಲೆಕ್ಟ್ ಮಾಡಿ ಒಂದು ಫೌಂಡೇಶನ್ ಸ್ಥಾಪನೆ ಮಾಡಬೇಕು. ನನ್ನ ಸಹಾಯದೊಳಗೆ ನಮ್ಮ ದೇಶದಲ್ಲಿ ನಾವು ಒಂದು ಒಲಿಂಪಿಕ್ ಹೊಡಿಬೇಕು, ಇಲ್ಲ ಓಡಿಸ್ಬೇಕು, 2 ಆಪ್ಷನಲ್ಲಿ. ಅದೊಂದೇ ಯಾರು ಕೊಡಕ್ಕೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಅರಣ್ಯದಂಚಿನ ಹಳ್ಳಿಗಳ ಸುತ್ತಮುತ್ತ ಕಾಡಾನೆಗಳ ಉಪಟಳ ಮುಂದುವರೆದಿದೆ. ತಮಿಳುನಾಡು ಗಡಿ ಗ್ರಾಮಗಳಾದ ಮೆಣಸಿಗನಹಳ್ಳಿ, ಸೋಲೂರು, ಒಣಕನಹಳ್ಳಿ ಸುತ್ತಮುತ್ತ ಕಾಡಾನೆಗಳು ಓಡಾಡ್ತಾ ಇವೆ. ತಮ್ಮ ಹೊಲಗದ್ದೆಗಳ ಬಳಿ ಕಾಡಾನೆ ಬರದಂತೆ ರೈತರು ಬೆಂಕಿ ಹಾಕಿದ್ದಾರೆ. ತಮಿಳುನಾಡು ಗಡಿಯಲ್ಲಿ ಬೃಹತ್ ಗಜಪಡೆ ಬೀಡು ಬಿಟ್ಟಿದೆ. ಸುಮಾರು 80ಕ್ಕೂ ಅಧಿಕ ಕಾಡಾನೆಗಳು ಹೊಸೂರು ಸಮೀಪದ ಡೆಂಕಣಕೋಟೆಯಲ್ಲಿ ಬೀಡು ಬಿಟ್ಟಿದೆ. ಅಂಗನವಾಡಿ ಆಹಾರ ಕಳ್ಳ ಸಾಗಾಣಿಕೆಗೆ ಯತ್ನಿಸಿದ ಆರೋಪ ಬೀದರ್ನಲ್ಲಿ ಕೇಳಿಬಂದಿದೆ. ವಾಹನದಲ್ಲಿದ್ದ ಸಾಮಗ್ರಿಗಳನ್ನು ಬೇರೆ ವಾಹನಕ್ಕೆ ಶಿಫ್ಟ್ ಮಾಡುವಾಗ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರೊಬ್ಬರು ದಾಳಿ ನಡೆಸಿದ್ದಾರೆ. ಆದರೆ ವಾಹನ ಕೆಟ್ಟು ನಿಂತಿರೋದ್ರಿಂದ ಸಾಮಗ್ರಿ ಶಿಫ್ಟ್ ಮಾಡ್ತಿರೋದಾಗಿ ಸಿಡಿಪಿಒ ಸಮಜಾಯಿಷಿಯನ್ನ ನೀಡಿದ್ದಾರೆ. ಸದ್ಯ ತಹಸೀಲ್ದಾರ್ಗೆ ಮಾಹಿತಿ ನೀಡಿ ವಾಹನ ವಶಪಡಿಸಿಕೊಳ್ಳಲಾಗಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಕೇಸ್ ದಾಖಲಿಸುತ್ತೇನೆ ಎಂದು ಸಿಡಿಪಿಒ ಹೇಳಿದ್ದಾರೆ.
ನೀವು 2 ಕೊಂಬಿನ ಹಸುವನ್ನ ನೋಡಿರುವುದು ಸಹಜ ಸಂಗತಿ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ 3 ಕೊಂಬಿನ ಹಸು ವಿಡಿಯೋ ವೈರಲ್ ಆಗಿದೆ. ವಿಡಿಯೋದಲ್ಲಿ 3 ಕೊಂಬುಗಳಿರುವಂತಹ ಹಸು ಹೊಲದಲ್ಲಿ ತಿರುಗಾಡುವುದನ್ನು ನೋಡಬಹುದು. ಇದೇ ವಿಡಿಯೋವನ್ನ IFS ಅಧಿಕಾರಿ ಸುಶಾಂತ್ ನಂದಾ 2020ರಲ್ಲಿ ಹಂಚಿಕೊಂಡಿದ್ರು. ಮಹಿಳೆಯೊಬ್ಬರು ಬ್ಯಾಂಕ್ ಲಾಕರ್ನಲ್ಲಿಟ್ಟಿದ್ದ ಲಕ್ಷಾಂತರ ರೂಪಾಯಿ ಹಣವನ್ನ ಗೆದ್ದಲು ಹುಳುಗಳು ತಿಂದ ಘಟನೆ ರಾಜಸ್ಥಾನದಲ್ಲಿ ನಡೆದಿದೆ. ಉದಯಪುರದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಸುನಿತಾ ಎಂಬುವವರು ಬ್ಯಾಂಕ್ ಲಾಕರ್ನಲ್ಲಿ 2,15,000 ರೂಪಾಯಿ ನಗದು ಹಾಗೂ ಆಸ್ತಿ ದಾಖಲೆಗಳನ್ನು ಇಟ್ಟಿದ್ರು. ಹಣವನ್ನ ಹಿಂಪಡೆಯೋಕೆ ಬ್ಯಾಂಕ್ಗೆ ಹೋದಾಗ 15,000 ರೂಪಾಯಿಯನ್ನ ಗೆದ್ದಲು ಹುಳುಗಳು ತಿಂದಿರುವುದು ಗಮನಕ್ಕೆ ಬಂದಿದೆ. ಮದುವೆ ಅಂದ್ರೆ ಸಂಭ್ರಮ ಇರುತ್ತೆ. ಮದುವೆ ಖುಷಿಯಲ್ಲಿ ಜನರು ಕುಣಿದು ಕುಪ್ಪಳಿಸ್ತಾರೆ. ಆದರೆ ಬಿಹಾರದಲ್ಲಿ ನಡೆದ ಮದುವೆಯೊಂದರಲ್ಲಿ ಗುಂಡಿನ ಸದ್ದು ಕೇಳಿದೆ. ಗಯಾದಲ್ಲಿ ನಡೆದ ಮದುವೆಯಲ್ಲಿ ಡಾನ್ಸ್ ಮಾಡುತ್ತಾ ಬಂದೂಕಿನಿಂದ ಗುಂಡು ಹಾರಿಸಲಾಗಿದೆ. ಸದ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ರಾಜಮೌಳಿ ನಿರ್ದೇಶನದ RRR ಚಿತ್ರ ಸೂಪರ್ ಹಿಟ್ ಆಗಿದೆ. ಈ ಚಿತ್ರದ ನಾಟು ನಾಟು ಹಾಡು ಆಸ್ಕರ್ ರೇಸ್ನಲ್ಲಿದೆ. ಸದ್ಯ ಖ್ಯಾತ ಉದ್ಯಮಿ ಆನಂದ್ ಮಹೀಂದ್ರಾಗೆ ರಾಮ್ ಚರಣ್ ನಾಟು ನಾಟು ಡಾನ್ಸ್ ಅನ್ನು ಹೇಳ್ಕೊಟ್ಟಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.